ಗೌರಿ ಗಣೇಶ ಹಬ್ಬ ಹಿಂದೂಗಳ ದೊಡ್ಡ ಹಬ್ಬ. ಹಬ್ಬವನ್ನ ಇಡೀ ದೇಶವೇ ಕೊಂಡಾಡುತ್ತೆ. ಪ್ರತಿ ಬಾರಿ ಪರಿಸರಕ್ಕೆ ಹಾನಿಯಾಗೋ ಪಿಒಪಿ ಗಣೇಶಗಳನ್ನ ತ್ಯಜಿಸಿ ಅಂದ್ರೂ ಬಹಳಷ್ಟು ಜನ ಕೇಳೋದೇ ಇಲ್ಲ. ಇದೇ ಕಾರಣಕ್ಕೆ ಈ ಬಾರಿ ಮಣ್ಣಿನ ಗಣೇಶನನ್ನೇ ಕೂರಿಸುವಂತೆ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಹೀಗಾಗಿ ಎಲ್ಲ ಕಡೆ ಮಣ್ಣಿನ ಗಣೇಶಗಳೇ ಕಾಣಿಸ್ತಾ ಇವೆ. ಥೇಟ್ ತಿರುಪತಿ ತಿರುಮಲ ಬಾಲಾಜಿ ರೀತಿಯಲ್ಲಿ ಕಂಗೊಳಿಸುತ್ತಿರುವ ವಿಘ್ನ ನಿವಾರಕ ರಾಮಲಲ್ಲ ವೇಷಧಾರಿಯಾಗಿ ಪ್ರತಿಷ್ಠಾಪನೆಗೆ ಸಿದ್ಧನಾಗಿರುವ ಗಣಪತಿ. ಹುಲಿ, ಸಿಂಹ, ಹಸು, ಹಾವು ಸೇರಿದಂತೆ ಇತರ ಪ್ರಾಣಿಗಳ ಮೇಲೆ ಅಲಂಕೃತನಾಗಿ ಮಿಂಚುತ್ತಿರುವ ಗಣೇಶ. ಅಯೋಧ್ಯ ರಾಮನ ಅವತಾರ ಧರಿಸಿರುವ ಮೋದಕ ಹಸ್ತ. ಈ ರೀತಿ ಭಿನ್ನ ವಿಭಿನ್ನ ಶೈಲಿಯ ಗಣಪತಿ ಮೂರ್ತಿಗಳನ್ನ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಡಿಸೈನ್ ಮಾಡಿದ್ದಾರೆ. ರಾಜಗೋಪಾಲ್ ರವರ ಗಣೇಶ ವಿಗ್ರಹ ಮೂರ್ತಿ ತಯಾರಕ ಘಟಕದಲ್ಲಿ ಪೂರ್ವಿಕರಿಂದಲೂ ಕೂಡ ಕೇವಲ ಮಣ್ಣಿನ ಗಣಪತಿಗಳು ಮಾತ್ರ ತಯಾರು ಮಾಡುತ್ತಿದ್ದು, ಈ ಬಾರಿ ಮಣ್ಣಿನ ಗಣಪತಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ದೊರೆತಿದೆಯಂತೆ. ಇದಾಗಲೇ ಸಾಕಷ್ಟು ಗಣಪತಿಗಳು ಬುಕಿಂಗ್ ಆಗಿದ್ದು, ಹಬ್ಬದ ವೇಳೆಗೆ ಮೂರ್ತಿಗಳು ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಅಂತಿದ್ದಾರೆ. ಪಿಒಪಿ ಬ್ಯಾನ್ ಆಗಿರೋದ್ರಿಂದ ಮಣ್ಣಿನ ಗಣಪತಿಗಳಿಗೆ ಜಾಸ್ತಿ ಬೇಡಿಕೆ ಇದೆ. ಆದಷ್ಟು ಜಾಸ್ತಿ ಜನ ಬಂದು ಇಲ್ಲಿ ಬುಕ್ಕಿಂಗ್ ಮಾಡ್ತಿದ್ರು ಆಲ್ರೆಡಿ. ಹಬ್ಬದ ಗಂಟೆ ಗಣೇಶ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸಲಿನೆಲ್ಲ ಜಾಸ್ತಿ ಬುಕ್ ಆಗ್ತಾ ಇದ್ದಾವೆ. ಜನಗಳು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಬಂದು ಬೇಗನೆ ಬುಕ್ಕಿಂಗ್ ಮಾಡ್ಕೊತಿದ್ದಾರೆ. ಅಂದರೆ 100% ಪೈಂಟು ಅಷ್ಟೇ ಎಲ್ಲ ನಾವು ವಾಟರ್ ಬೇಸೇ ಕೊಡ್ತೀರಿ. ಪ್ಯೂರ್ JD ಮಣ್ಣು. ಇದು ದೊಡ್ಡ ಗಣೇಶ ನೋಡ್ಬೋದು. ಇದು ಪೇಪರ್ ಮುಳ್ಳಂತ ಬರುತ್ತೆ. ಇದು ಪರಿಸರಿಗೆ ಹಾನಿ ಆಗಲ್ಲ. ಪೊಲ್ಯೂಷನ್ ಬೋರ್ಡಿಂದೆಲ್ಲ ಓಕೆ ಆಗಿದೆ. ಅದರಿಂದ ಇದು ಇವೆರಡೇ ಮಾಡೋದು ನಾವು. ಪಿಗೆ ಏನು ಪಿಗೆ ನಾವು ಕೈಕಲ್ಲ ಅದ್ರ ಬಗ್ಗೆ ಮಾಡೋದಿಲ್ಲ. ಅದೇ ಥರ ಫಿನಿಶಿಂಗ್ ತೊಗೊಂಬಂದು ಮಣ್ಗಣಪತಿ ಕೊಡ್ತೀವಿ. ಪ್ರತಿ ವರ್ಷಕ್ಕೆ ಒಂದೊಂದು ಮಾದರಿಯ ಗಣೇಶ ಮೂರ್ತಿಗಳು ಟ್ರೆಂಡ್ನಲ್ಲಿದ್ದು, ಈ ಬಾರಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿದೆ. ಕಾರಣ ರಾಮಲಲ್ಲನ ಮಾದರಿಯ ಗಣೇಶ ಮೂರ್ತಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಜೊತೆಗೆ ತಿರುಪತಿ ತಿಮ್ಮಪ್ಪನ ಮಾದರಿ ಸೇರಿದಂತೆ ಮುಂಬೈ ಮಾದರಿಯ ದೊಡ್ಡ ದೊಡ್ಡ ವಿಗ್ರಹಗಳಿಗೂ ಬೇಡಿಕೆ ಆರಂಭವಾಗಿದೆಯಂತೆ. ಜೊತೆಗೆ ಸ್ಟೋನ್ ವರ್ಕ್ಸ್ ಮಾಡಿಸಿಕೊಳ್ಳುವವರಿಗೂ ಕಡಿಮೆ ಇಲ್ಲವಂತೆ. ಅಷ್ಟೇ ಏನು ಟ್ರೆಂಡ್ ಇರುತ್ತೆ ಅದೇ ಗಣಪತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋದ್ಸಲಿ ಪುನೀತ್ ರಾಜ್ಕುಮಾರ್ ಗಣಪತಿ ಮಾಡಿದ್ರಿ. ಈ ಸಾರಿ ಅದೇ ಥರ ರಾಮ ಮಂದಿರ ಓಪನ್ ಆಗಿದೆ ಅಂದರೆ ರಾಮಲಲ್ಲ ಗಣೇಶ ಮಾಡಿದ್ದೀವಿ. ಮತ್ತು ಈ ಬ್ಯಾಕ್ ಸೈಡ್ ನೋಡ್ಬೋದು ರಾಮ ಮತ್ತು ಆಂಜನೇಯ, ಇಲ್ಲ ರಾಮ ಮಂದಿರ ಆಗಿರ್ಬೋದು. ಇದೆಲ್ಲ ಡಿಫ್ರೆಂಟಾಗಿ ಒಂದು ವರ್ಷ ಇದ್ದಿದ್ದು ಡಿಸೈನ್ ಇನ್ನೊಂದು ವರ್ಷ ಸಿಗಲ್ಲ. ರಾಮಲಲ್ಲ ಇದೆ, ರಾಮ ಮಂದಿರ ಇದೆ, ಮತ್ತು ನಾರ್ಮಲಾಗಿ ಆನೆ ಹಸು ಮೇಲೆಲ್ಲ ಕೂತಿರೋ ಗಣಪತಿ ಬರುತ್ತೆ. ವೆಂಕಟರಮಣ ಸ್ವಾಮಿ ಇದು ಬಂದಿದ್ದೀವಿ ಈಗ ಈ ಸರಿ ಸ್ಟೋನ್ ವರ್ಕಲ್ಲಿ ಮಾಡ್ತೀವಿ. ಅದು ಬಟ್ಟೆ ಮತ್ತು ಇದೆಲ್ಲ ವೆಂಕಟರಮಣ ಸ್ವಾಮಿನಲ್ಲಿ ಹೈಲೈಟ್ ಮಾಡಿದ್ವಿ. ಮಣ್ಣಿನ ಗಣೇಶ ಸ್ವಲ್ಪ ದುಬಾರಿ ಅನ್ನಿಸಿದ್ದು ಕೂಡ ಪರಿಸರಕ್ಕೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಹೀಗಾಗಿ ದುಬಾರಿ ಬೆಲೆಯ ಹೊರೆಯನ್ನ ಹೊರಲೇಬೇಕಾಗುತ್ತೆ.